ಲೋ ನಾಗ ಅಣ್ಣ, ನಾನು ಹೆಣ್ಣಿನ ಸೋದರ ಮಾವ, ಹಿರಿಯ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್. ಹೌದು. ನಾನು ನಿನ್ನ ಹೌದಾ ಅಲ್ವ ಅಂತಾನೆ ಕೇಳಿದ್ದು. ನಾನು ಎಲ್ಲರಂಗೆ ಸುಮ್ಕಿರ್ಬಾರ್ದು ಕಣ್ಲಾ, ಸುದ್ದಿ ಮಾಡ್ಬೇಕು ಸುದ್ದಿಯ. ಅಣ್ಣ ಒಂದ್ ಕೆಲ್ಸ ಮಾಡೋಣ. ಏನಣ್ಣ? ಕಬ್ಬನ್ ಲಾರಿ ನೀನ್ ತಲೆ ಕೊಟ್ಬಿಟ್ಟು ಸತ್ತೋಗೋಣ. ಹಂಗಲ್ಲ ಅಣ್ಣ, ಹೆಂಗಣ್ಣ? ಕಬ್ಬನ್ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ಬಿಟ್ರು ಅಂತ ಎಲ್ಲಾ ಕಡೆ ಹಬ್ಬಸ್ಕೊ ಬರ್ತೀನಣ್ಣ. ಆಗ ಕಬ್ಬನ್ ಬೆಳೆಗೆ ಬೆಲೆ ಸಿಗ್ತದೋ ಇಲ್ವೋ, ನಿನ್ನ ಸಾವಗಂತೂ ಒಳ್ಳೆ ಬೆಲೆ ಸಿಗುತ್ತೆ ಅಣ್ಣ. ಕರ್ನಾಟಕದ ಮೂಲೆ ಮೂಲೆಯಿಂದ ಮನೆಗೆ ಬಂದು ದುಡ್ಡು ಬೀಳುತ್ತೆ ಅಣ್ಣ. ಅದೇ ಟೈಮಲ್ಲಿ ನಾನು ಒಂದ್ ಸ್ವಲ್ಪ ಕೆರ್ಕೊಂಡ್ಬಿಡ್ತೀನಿ ಕಣ. ಮಗನೇ, ನಿನಗ್ 4 ಚಿಲ್ರೆಕ ಸಿಗತ್ತೆ ಅಂತ ಹೇಳಿ ನಾನು ಲಾರಿ ಕೆಳಗಡೆ ತಲೆ ಕೊಟ್ಟು ಸಾಯ್ಬೇಕಲ್ಲ. ಲೋ ನಾಗ, ನನಗ್ ನಿನ್ ಪ್ಲಾನ್ ಎಲ್ಲ ಗೊತ್ತಾಯ್ತು ಕಣ್ಲಾ. ನಾನ್ ಸತ್ತ ಹೋಗ್ಬಿಟ್ರೆ ನೀನೇ ಪ್ರೆಸಿಡೆಂಟ್ ಆಗ್ಬೋದು ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದ ಸಾಧ್ಯ ಇಲ್ಲ. ಹುಡುಗಿನ ಕೆಳಗಡೆ ಇಳಿಸಿ ವಸಿ ನೋಡುವ. ಅದೇನು ಒಳಗಡೆನೆ ಕೂರಿಸ್ಕೊಂಡಿದ್ದೀರಾ? ನಾವ್ಯಾರು ನೋಡ್ಬಾರ್ದಾ? ನಿಂತ್ಕೊಳ್ಳ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀ ಸುಮ್ಕಿರು ಬಾಬಾ. ಏನ್ರವ ನಿಮ್ಗೆಲ್ಲ ತೋರ್ಸೋದಕ್ಕ ಹುಡುಗಿನ ಅಷ್ಟು ದೂರದಿಂದ ಕರ್ಕೊಂಡ್ ಬಂದಿರೋದು? ಹೆಣ್ಣಿನ ಮನೆಯವರು ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ ನಿಮ್ಗೆ? ಸುಮ್ನಿರಣ್ಣ. ಸುಮ್ಕಿರ. ನಮ್ ಬಾಬಾ ಯಾರು, ನಾನ್ ಯಾರು, ಅವ್ರ ಆಸ್ತಿ ಏನು, ಅವ್ರ ಕೀರ್ತಿ ಏನು? ನೀನ್ ಸುಮ್ಕಿರು ಬಾಬಾ. ಅವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಹೀಗ ಮಾತಾಡೋದು? ಅಯ್ಯೋ ಗೌಡ್ರೆ, ನನ್ ಕಾಲ ಯಾಕೆ ಇಟ್ಕೊಂಡಿದ್ರಿ? ಎದ್ದುಳಿ ಮ್ಯಾಕೆ. ಇಲ್ಲ ಗೌಡ್ರೆ, ನನ್ನ ಕ್ಷಮಿಸಿದೀನಿ ಅನ್ನೋ ಗಂಟ ನಿಮ್ ಕಾಲ ನನ್ ಬಿಡಕ್ಕಿಲ್ಲ. ಒಳ್ಳೆ ಎಡವಡಿ ಶ್ವಾಸ ಆಗೋಯ್ತಲ್ಲ. ಮಜ್ಗೆಪುರದವ್ರಿಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ವಿ, ಈ ಕಣ್ಣಾರ ನೋಡ್ದಂಗಾಯ್ತು. ಏನು ಮಜ್ಗೆಪುರದವ್ರಿಗೆ ಬುದ್ಧಿ ಇಲ್ವಾ? ಮತ್ತಿನ್ನೇನು, ಗೌಡ್ರೆ ಗೌಡ್ರೆ ಅಂತ ಅವ್ರ ಕಾಲ್ ಹಿಡ್ಕೊಂಡಿದ್ದೀರಲ್ಲ, ಅವ್ರೇನ್ ಇವ್ರ ಗೌಡ್ರ? ನಾನು ಯಾಕೆ ನೋಡ್ತೀಯಾ? ನಾನು ಇವ್ರನ್ನ ಗೌಡ್ರು ಅನ್ನ. ನನ್ನ ಮಗನೇ, ನೀನ್ ನೋಡ್ದಾಗಲೇ ನನ್ಗೆ ಅನುಮಾನ ಬಂತು. ಈ ನನ್ನ ಮಗ ಹೇಳ್ದಂತ ನಿನ್ ಕಾಲಕ್ಕೆ ಬಿದ್ದೆ. ನೀನ್ ಯಾಕೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಏನ್ ನಿನ್ ಹೆಸರು? ಗಜೇಂದ್ರ. ಗಜರಾಜ. ಎಲ್ರು ಪ್ರೀತಿಯಿಂದ ಗಜ ಅಂತ ಕರೀತಾರೆ. ಎಷ್ಟು ಗಜ? 250 ಗಜ. ಅಳ್ಕೊಂಡ್ ನೋಡಿದೀಯಾ? ಅಪ್ಪ ಅಳ್ಕೊಂಡು ಹೋದಲ್ಲ. ನಿಮ್ಮನೆ ಮಾಡ್ಕೋಬೇಡಿ. ಇದೇನು ಮನಿಯ? ಇಂತ ಕೊಟ್ಟಿಗೆಯಲ್ಲಿ ಈ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಉಳ್ಕೊಂಡ್ಬಿಟ್ರೆ ನಮ್ಮ ಮಾನ ಮರುವಾದೆ ಗೌರವ ಏನಾಗ್ಬೇಕಲ್ಲ? ನಮ್ಮೂರಾಗೆ ನಮ್ಮ ಮನೆ ಬಾಗ್ಲು ಮನೆ ಬಾಗ್ಲು ತರ ಐತೆ. ನಮ್ಮ ಮನೆ ಒಳಗಡೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಟ್ಯೂಬ್ಲೈಟ್ ಗಳವೆ. ನಮ್ಮೂರಿನ ಬಾತ್ರೂಮ್ ಎಷ್ಟು ವಿಶಾಲವಾಗಿದೆ ಗೊತ್ತಾ? ಫುಲ್ಲು ಏರ್ ಕಂಡೀಷನ್, ಎಲ್ಲಿ ಕೂತು ತಣ್ಣಗಿರುತ್ತೆ. ಹಂಗೆಲ್ಲ ಇದ್ ನಮ್ಮನ್ನ ಇಂಥ ಮನೆ ಒಳಗೆ ತಂದು ಕೂಡಾಕದ? ಹೆಣ್ಣಿನ ಮನೆಯವರು ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ ನಿಮ್ಗೆ? ಅದಮ್ ಕಳ್ಳ ಸಾಕು ಕಂಡಿವ್ನಿ. ನಾಗನ ಕೊಟ್ಟಿದ್ದೆ ಒಂದು ಕ್ವಾಟ್ರು ಡೀಟೇಲ್ ಆಗಿ ಬಿಚ್ಚಿಟ್ಟ ನಿನ್ ಬ್ಯಾಗ್. ಏಯ್, ಏನಾರು ಉಸಿರು ಕಿಸ್ತ್ರೆ ಅಡಿಗೆ ಮನೆಯಲ್ಲಿ ಗುಂಡ್ಕಲ್ಲಿಲ್ಲ ಒಳ್ಕಲ್ಲದೆ ನೀನ್ ತಗೊಂಡೋಗಲ್ಲ ಹಾಕ್ಬಿಡ್ತೀನಿ. ಉಸ್ಸಾರು ಸರ್ಕೋಯ್ತಾಗೆ. ಏ ಚೆನ್ನವ, ಅಂಡೆ ಹತ್ತಿಗೆ ರೂಮ್ ತಗೊಂಡಿ ಉಪ್ಪಿಟ್ಟ ಮಗನೇ, ನಮ್ಮ ದೇಶದಲ್ಲಿ ಮಾತ್ರ ನಿನ್ನಂತವ್ರು ಸಿಗೋದು. ಜೊತೆಲೆ ಇದ್ಕೊಂಡು ಕತ್ಕೊಯ್ಯೋರು. ಕ್ವಾರ್ಟರ್ ಕೊಡಿಸಿದಕ್ಕೆ ನನ್ನ ಮ್ಯಾಟ್ರಿನ ಫುಲ್ಲು ಬಿಚ್ಚಿಟ್ಟಿದ್ಯಲ್ಲ, ಫುಲ್ಲು ಕೊಡಿಸಿದ್ರೆ ನನ್ನ ಮೇಲೆ ಕಳಿಸ್ಬಿಡ್ತಿದ್ದೆ. ಸಾಯಂಕಾಲ ಕೊಡ್ತಾರಂತೆ. ಲೋ ಮಹೇಶ, ಇದು ಅನ್ಯಾಯ ಕಣೋ. ಏನು ಫೆಸಿಲಿಟಿ ಇಲ್ದಿರೋ ರಾಜರ ಕಾಲದಲ್ಲೇ ಹುಡುಗಿ ಕೈಯಲ್ಲಿ ಹೂವಿನ ಹಾರನ ಕೊಟ್ಟು ಸ್ವಯಂವರ ಅಂತ ಮಾಡ್ತಾ ಇದ್ರು. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಗೊತ್ತೇನೋ? ಈ 21ನೇ ಶತಮಾನದಲ್ಲಿ ಹುಡುಗಿನ ನೋಡ್ದೇನೆ ಅವ್ಳ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ, ನಿನಗೇನಾದ್ರೂ ಬುದ್ಧಿ ಇದೆಯೋ ಮಹೇಶ? ಅಯ್ಯೋ, ನಾನೇನೋ ಮಾಡ್ಲಿ? ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಚಿಕ್ಕ ವಯಸ್ಸಲ್ಲೇ ಫಿಕ್ಸ್ ಮಾಡ್ರೋ ಹುಡುಗಿ. ಈಗ ನಾನು ಅವಳನ್ನ ನೋಡ್ಬೇಕು ಅಂದ್ರೆ ಓದಿತಾರ ಅಷ್ಟೇ. ಲೇ ಏನ್ರಿ ಅಲ್ ನೋಡೆ. ನೋಡ್ಗುರು, ನಿಮ್ ತಾಯಿಗೆ ಅಡಿಗೆ ಮನೆ ಸಮಾಚಾರ ಸರಿಯಾಗಿದ್ರೆ ಸಾಕು, ನಿಮ್ ತಂದೆಗೆ ಮನೆಗೆ ಬಂದವ್ರನ್ನ ಅಚ್ಚುಕಟ್ಟಾಗಿ ಗಮನಿಸ್ಕೊಂಡ್ರೆ ಸಾಕು. ಆದ್ರೆ ನಿನಗೆ ಮೈನ್ ಮ್ಯಾಟ್ರು ಬೆಡ್ರೂಮ್ ಅಲ್ವೇನೋ? ಇವನ್ ನೋಡು, ಅಪ್ಪ ಅಮ್ಮ ನೋಡಿದಾರೆ ಅಂತ ಹುಡುಗಿ ನೋಡಿದೆ ಮದುವೆ ಆಗ್ಬಿಟ್ಟ. ಈಗ ಹಗಲೊತ್ತಲ್ಲಿ ಮನೆಗೆ ಹೋಗೋದಿಲ್ಲ ಅಂತಾನೆ, ಕತ್ಲಾದ್ಮೇಲೆ ಹೋಗೋದು. ಯಾಕೆ? ಅಷ್ಟೊಂದ್ ಸುಂದರವಾಗಿದ್ದಾಳೆ. ಗುರು, ಸೇಫ್ಟಿಗೊಂದ್ಸಲ ಹುಡುಗಿ ನೋಡು. ಏ ಪುಟ್ಟರಾಜು, ಬಾರ ಇಲ್ಲಿ. ನೀನ್ ಹುಡುಗಿ ನೋಡಿದೀನಾ? ಚೆನ್ನಾಗಿದ್ದಾಳೆನಾ?
ಮಹೇಶ ಸೇಫ್ಟಿಗೆ ಒಂದ್ಸಲ ನೋಡ್ಬಿಡೋ. ಪುಟ್ಟ ಇದನ್ನ ತಗೊಂಡೋಗಿ ಆ ಹುಡುಗಿ ಕೇಳ್ಕೊಡು. ನೋಡ್ದೇನೆ ನಮ್ ಹುಡುಗ ಎಷ್ಟು ಮುಂದುವರೆದಿದ್ದಾನೆ. ಮತ್ತಿನ್ನೇನು ನಿಮ್ ಹಾಗ ಇರ್ತಾರೆ? ಯಾಕೆ ಮದ್ವೆ ಆಗಿ 2 ತಿಂಗಳಾದ್ರೂ ನನ್ ನೋಡಕ್ಕೆ ಬಂದಿರ್ಲಿಲ್ಲ. ಬಂದಿದ್ನಲ್ಲೇ. ಬಂದಿದ್ರಿ ನನ್ನ ನೋಡಕ. ನಮ್ ಮನೆ ಕೊಟ್ಕೆಲಿದ್ದ ದನಗಳನ್ನ ನಿಮ್ ಊರ್ಗ್ ಹೊಡ್ಕೊಂಡ್ ಹೋಗಕ್ಕೆ. ಓ ಬಿಟ್ರೆ ನನ್ ಜಾತಕನ ಬಿಚ್ಚಿಡೋ ತರ ಇದೆಯಾ? ಯಾರೇ? ನಮ್ ಪಾರ್ಟಿ. ಲವ್ ಲೆಟ್ರಾ? ಕಾಲಿಂಗ್ ಬೆಲ್. ಏನಂತೆ? ಮೀಟ್ ಮಾಡ್ಬೇಕಂತೆ. ನಿನ್ ಪಾರ್ಟಿ ತುಂಬಾ ಸ್ಪೀಡು ಕಣೆ, ಹುಷಾರಾಗಿರೆ. ಎಲ್ ಮೀಟ್ ಮಾಡೋದು, ಹೇಗ್ ಮೀಟ್ ಮಾಡೋದು? ನಿನ್ನ ನೋಡ್ಬೇಕು ಅಂದ ತಕ್ಷಣ ರಾಜ್ಕುಮಾರಿ ಪ್ರೇಮ ಸಲ್ಲಾಪಕ್ಕೆ ಅಂತಃಪುರದೊಳಗೆ ಕರೆದು ಎಲ್ಲ ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದೀಯಾ. ಬಂದೆ ಬಂದೆ ಇರು. ನೀನ್ ನೋಡಕ್ ತುಂಬಾ ಸುಂದರವಾಗಿದೆ ಅಂತ ಎಲ್ರೂ ಹೇಳ್ತಿದ್ದಾರೆ. ಇಂಥ ಸುಂದರವಾದ ಸುಂದರಿನ ನನ್ನ ಕಣ್ತುಂಬಾ ನೋಡಿ ಆನಂದಿಸ್ಬೇಕು ಅಂತ ಬಂದಿದ್ದೀನಿ. ಚೆಲುವೆ ಚೆಲುವೆ. ಇದೇನಿದು? ಈ ಕೈಗಳು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಹಳೆ ಹಲವು ತರ ಇದೆ. ಒಳ್ಳೆ ಪೈನಾಪಲ್ ಕೇಕ್ ಮೇಲೆ ಕೈಯಾಡಿಸ್ದಂಗಿದೆ. ಬಾಹೇಲಿ ಬಾಹೇಲಿ, ನಾನ್ ನಿನಗ್ ಮೊದ್ಲೇ ಹೇಳಿಲ್ಲ 4 ದಿವ್ಸಕ್ ಮುಂಚೆ ಇಲ್ಲಿಗೆ ಬರೋದ್ ಬೇಡ ಅಂತ. ನೋಡಿ ಏನೇನ್ ನಡೀತಿದೆ ಅಂತ ನೋಡು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು. ಗುರ್ತು ಪರಿಚಯ ಇದ್ರು ಹುಡುಗಿನ ರೂಮ್ ಕರೆದ್ರೆ ಹೇಗೆ ಹೆದರ್ಕೋತ ನೋಡಿದ್ಯಾ? ಏನು ಗೆಸ್ಟ್ ರೆಸ್ಟ್ ತಗೊಳಕ್ಕೆ ರೂಮ್ ಕೇಳಿದ್ರೆ ನಿಂದೇನ್ ಗುನ್ಗು? ನಾನು ಗೆಸ್ಟ್ ಅಲ್ಲ, ಮತ್ಯಾರು? ಮದ್ವೆ ಹೆಣ್ಗೆ ಮೆಹಂದಿ ಅಲಂಕಾರ ಮಾಡಕ್ ಬಂದಿನಿ. ಮೆಹಂದಿ ಅಲಂಕಾರ ಮಾಡಕ್ ಬಂದಿದ್ದೀರಾ? ದೂರ ಇವ್ರು ನಮ್ ಕಡೆ ಇವ್ರು ಬರ್ಬೇಕಾದ್ರೆ ನಮ್ ಕಡೆಗೆ ಕಾಸು ಕೊಡೋದು ನಾವು. ಮದ್ವೆ ಹೆಣ್ಣು ನಮ್ಮನಿದು, ಮದ್ವೆ ನಡೀತಾ ಇದೆ ನಮ್ಮನೇಲಿ. ಹೆಣ್ಣಿರೋದು ನಮ್ ಜೊತೆ. ಬಾವಾ ಏನ್ಲ ಅದು? ಅದು ಅಡಿಗೆ ಮನೇಲಿ ಕಾಯಿ ಇಲ್ವಂತೆ ತಂದು ಹಾಕೋದಲ್ವೇಲ್ಲ. ನಿನ್ ಟೇಮ್ ಚೆನ್ನಾಗದೆ ಅನುಭವಿಸು.
ಅದಕ್ಕೆ ಹುಡುಗಿ ನಂಗೆ ಸಿಕ್ಕಿರೋದು. ಮೇಡಮ್ ಬನ್ನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಸುವಾಸನೆ ಬರ್ತಾ ಇದೆಯಲ್ಲ. ನಂದೇ ನಂದೇ ಇವಂದೆ ವಾಸನೆ ತೊಳ್ಕೊಂಡಿಲ್ಲ ಬಾಯ. ಹೆಂಗಿದ್ರು ತೆಂಗಿನಕಾಯಿ ತರಕ್ ತೋಟಕ್ಕೆ ಹೋಯ್ತಾವ್ನಿ. ಫ್ರೆಶ್ ಆಗಿ ಎಳ್ನೀರ್ ಕೊಡಿಸ್ಬಿಡ್ತೀನಿ ಬಲ್ಲಿ. ಚೆಲುವೆ ಚೆಲುವೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಹಲೋ, ಊಟ ಆಯ್ತಾ? ಇಷ್ಟೊತ್ನಲ್ಲಿ ಊಟ ನಿನ್ ಪಿಂಡ. ಏನ್ ಕಿಸಿತ್ಯ? ಬೈದಿದ್ದು ನಿನಗೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ರಾಣಿ ನಿಲ್ಸಿ, ಈ ಮದುವೆ ನಡೆಯಕ್ಕೆ ಸಾಧ್ಯ ಇಲ್ಲ. ಯಾಕ್ರಲ್ಲ, ಏನಾಯ್ತು ನಿಮ್ಗೆ? ಇಲ್ಲಿ ಏನೇನೋ ನಡೀತಾ ಇದೆ. ಏನ್ ನಡಿಬೇಕು ಅದು ನಡೀತಾ ಇಲ್ಲ, ಏನ್ ನಡಿಬಾರ್ದು ಅದೆಲ್ಲ ನಡೀತಾ ಇದೆ. ನಮ್ಮನ್ನೇನು ಹೆಣ್ಣಿನ ಕಡೆ ಅಂತ ತಿಳ್ಕೊಂಡ್ರ ಇಲ್ಲ ಭಿಕ್ಷೆ ಅಂತ ಅನ್ಕೊಂಡ್ರ? ಅನುಮಾನ ಯಾಕ್ರಲ್ಲ, ನೀವು ಕಾಣಿಸ್ತಾ ಇರೋದು ಹಂಗೆ ಅಲ್ವಾ? ನಮಗೆ ಮರ್ಯಾದೆ ಉಪಚಾರ ಮಾಡೋದ್ ಬಿಟ್ಟು ಈ ತರ ಮೆಹಂದಿ ಹತ್ತಿಸ್ಕೊತ ಕೂತಿದೆಯಲ್ಲ. ಮರುವಾದೆ ಅಂದ್ರೆ ನಿಮ್ ಕಾಲ್ನ ಒತ್ಬೇಕ್ರಾ? ಅಷ್ಟೇ ಅಲ್ಲ, ಮೈ ಕೈಲು ಒತ್ಬೇಕು. ಅಂದ್ರೆ ನಿಮ್ಮನ್ನ ಕೆಡಿಕೊಂಡು ಮೆಟ್ರೆನೂ ಇಸಕ್ಬೇಕು ಅನ್ನಿ. ಇದೇ ಬೇಡ ಅನ್ನೋದು. ನಮ್ ಕೈಲಿ ಇಂಥ ಅವಮಾನ ಸಹಿಸಕ್ ಸಾಧ್ಯ ಇಲ್ಲ. ನಮ್ಗೇನಾದ್ರೂ ಮರ್ಯಾದೆ ಕಮ್ಮಿ ಆದ್ರೆ ನಾವೆಲ್ಲ ಊರ್ ಹೊಂಟೈತೀವಿ ಅಷ್ಟೇ. ಬಾವಾ, ಒಳ್ಳೆ ಟೇಬಲ್ ಕರಿತೀಯ. ಏನ್ಲ ಅದು? ಏನು ಇಲ್ಲ ಬಾವಾ, ಅವ್ರೆಲ್ಲ ಚೆನ್ನಾಗ್ ನೋಡ್ಕೊಳ್ಳ ಬಾಮೈದ. ಆಗ್ಲಿ ಬಾವಾ. ಕೇಳಿಸ್ಕೊಂಡ್ಯಾ? ನಮಗ್ ಕೊಡೋ ಮರುವಾದೆ ಉಪಚಾರದಲ್ಲಿ ರೋವಷ್ಟು ಕಡಿಮೆ ಆದ್ರೂ ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅಯ್ಯೋ ಬ್ಯಾಡ್ರ, ತಮಗ್ ಮರುವಾದೆ ಹೆಂಗ್ ಮಾಡ್ಬೇಕು ಅಂತ ಒಂದ್ಸಿ ಬಾಯ್ಬಿಟ್ಟು ಹೇಳಿ. ನಗ ಅಬ್ಬೋ ಗಬ್ಬನ ಆತ. ಯಾವ್ದಾದ್ರು ಸತ್ತೆಳಿನ ಮೇಲೆ ಇದ್ದಿದ್ ಬಟ್ಟೆ ತಂದ್ರ? ಇದೆಲ್ಲ ನಾನು ಹಾಕೊಳ್ಳಂಗಿನೇ, ಒಂದೊಂದೇ ವರ ಹಾಕೊಂಡಿರೋದು. ಅದಕ್ಕೆ ಹಿಂಗ್ ನಾರ್ತಾ ಕೂತದೆ. ಈ ಶರ್ಟು ನಾನು ಮದ್ವೆ ದಿವಸ ಹಾಕೋಬೇಕು. ಅದಕ್ ನೀನು ನಿನ್ನ ಕೈಯಾರ ಇದನ್ನ ಬಿಸಿನೀರ್ಗೆ ಹಾಕಿ, ಸೋಡಾ ಹಾಕಿ, ಪಿನೈಲ್ ಹಾಕಿ, ಸೋಪ್ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಹಿಂಡಿ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಇಸ್ತ್ರಿ ಮಾಡಿ ಗರಿ ಗರಿಯಾಗಿ ತಗೊಂಬ ಹೋಗು. ತಮ್ ಸೇವೆ ಮಾಡಕ್ಕೆ ನಾನಿರೋದಲ್ವಾ, ಮಡಿ ಬಟ್ಟೆ ಸಮೇತ ಬರ್ತೀನಿ. ಬರ್ತೀನಿ ಕಣ್ಣ, ಬರ್ತೀನಿ. ಏನು? ಅಯ್ಯೋ, ಇದಕ್ಕೆ ಅವನ ಹತ್ತ ಕಡೆ ಕಳ್ಸಿರೋದು. ನನ್ ಕೈಗೂ ಅಚ್ಚು. ಅದೇನೋ ಹಾಡು ಹೇಳ್ತಿದ್ದಿಲ್ಲ ಆಗ್ಲೇ ಅವನ ಹತ್ರ. ಅವಳು ಎಲ್ಲಾರ ತಾವನು ಹೇಳಕ್ಕಿಲ್ಲ ಕಡ್ಲ. ಎಲ್ಲಿಗಳ ಕರ್ಕೊಂಡು ಹೋಗ್ತಾ ಇದ್ಯಾ? ಕಂಪ್ನಿಗೆ, ಜಸ್ಟ್ ಫಾರ್ ರಿಲ್ಯಾಕ್ಸ್. ಸರಿಯಾಗಿಟ್ರೆ ಏನ ಬಗ್ಲಿ ಕುಟ್ವಾ ಅದೇಳವನಿಗೆ. ಬಾಬಾರೆ ಚಂದ್ರಲೇಖ ಬಾರೆ. ನನ್ನ ಮಗನೇ, ನನ್ನ ಅನ್ನ ತಿಂದು ನನಗೆ ಅವಮಾನ ಮಾಡ್ತೀಯ. ಪ್ರೆಸಿಡೆಂಟು ಯಾವಲ್ಲವ? ಇದೇನಿದು ಚಂಬೋತ್ಸವ? ನಿಮ್ ಕಡೆಯವ್ರಿಗೆಲ್ಲ ಒತ್ತಾರೆ ಎದ್ದ ತಕ್ಷಣನೇ ಇದ್ ಕಾಬೇಕಲ್ಲ, ಅದಕ್ಕೆ ಅಣಿ ಮಾಡ್ತಾ ಇವ್ನಿ. ಇದೇನ್ ಸಾರಾಯಿ ಅಂಗಡಿಯಲ್ಲಿ ಮಿಲಿ ಆಗ್ತಂಗ ಇಷ್ಟಿಷ್ಟ ಆಗ್ತಿದ್ದೀರಾ? ಏನ್ ಮಾಡ್ತೀಯಪ್ಪ, 2 ವರ್ಷದಿಂದ ಮಳೆ ಇಲ್ಲ. ಇದ್ ಬತ್ತಿದ್ ನೀರ್ನೆಲ್ಲ ಕಂಡೋರ್ಗ್ ಹಂಚಿದ್ದಾಯ್ತು. ಉಳ್ದಿದ್ ನಾವೆಲ್ಲದಕ್ಕೂ ಹಂಚ್ಕೋಬೇಕಲ್ಲ. ಊಟಕ್ಕೆ ಎಲೆ ಹಾಕ್ತಾರೆ, ನಾಷ್ಟಕ್ಕೆ ತಟ್ಟೆ ಇಡ್ತಾರೆ. ನೀನೇ ಚುಂಬಿಟ್ಟಿದ್ಯಾ? ಇಲ್ಲಿ ಬಾತ್ರೂಮು ಬಫೆ ಸಿಸ್ಟಮ್. ಅಯ್ಯೋ ಬೆಪ್ತಕಡಿ ನನ್ನ ಮಗನೇ, 16 ಹಳ್ಳಿಗಿರೋದು ಒಂದೇ ಬಾತ್ರೂಮು. ನೀವು ನೋಡಿದ್ರೆ 650 ಜನ ಇದ್ದೀರಾ. ಒಬ್ಬೊಬ್ಬ ಒಂದಕ್ಕಿಂತ ಒಡಿಕ್ ಹೋಗಿ ಆಚೆಗೆ ಬರೋಷ್ಟೊತ್ತಿಗೆ ಒತ್ ಮುಳುಗೋಯ್ತದೆ. ಅದಕ್ಕೆ ನಿಮ್ಮೂರಲ್ಲಿ ಇರಂಗೆ ನಮ್ಮೂರಲ್ಲೂ ವಿಶಾಲವಾದ ಬಾತ್ರೂಮ್ ಅದೇ. ಅಂದ್ರೆ ನಾವು ಬೈಲ್ಗೋಗ್ಬೇಕಾ? ಬ್ಯಾಡಪ್ಪ, ಅಲ್ಲಲ್ಲಿ ಬೇಲಿ ಸಾಲುಗಳು ತ್ವಾಟ್ಗಳು ಅವೆ. ಮರೆಗೆ ನನ್ ಮಗಂದು ಇದ್ ಬದ್ ಬಟ್ಟೆ ಎಲ್ಲ ಹೋಗಕ್ ಹಾಕ್ಬಿಟ್ಟು ಹಾಕೊಳಕ್ ಶರ್ಟ್ ಇದ್ದಂಗ ಆಗೋಯ್ತು. ನಾಗ ನಾಗ ಕಾಫಿ ಕುಡಿದ್ರೆ, ತಿಂಡಿ ತಿಂದ್ರೆ ಇದೇನಿದು ಸಡಿನ್ ಮರೋದೇ ಜಾಸ್ತಿ ಆಗೋಯ್ತು. ಸರಿ, ಸೆಳೆಯಕ್ಕೆ ನಾನು ಸೇರ್ಕೊಂಡಿದ್ನಲ್ಲ, ರೆಡಿ ಆಯ್ತಾ? ಯಾಕೆ ಏನಾಯ್ತು? ಬಡ್ಡಿ ಮಗನೇ,
ಅಯ್ಯಯ್ಯೋ ಅವನ್ ಯಾಕಂಗ್ ಬಡಿತಾ ಮತ್ತೆ ಕೂತಿದ್ದೆ? ನಾನು ಹಂಗಿದೆ ಹೆಂಗ್ ಮಾಡ್ಕೊಂಡ್ ಬಂದವನೇ. ನೀನೇ ಹೇಳ್ದಲ್ಲ, ಸೋಪ್ ಹಾಕಿ ಸರ್ಪ್ ಹಾಕಿ ಪೀನಾಯಿಲ್ ಹಾಕಿ ತೊಕ ಅಂತ ಕುದಿಯೋ ನೀರಲ್ಲಿ ಕುದಿಸ್ಕೊಂಡು ಐರನ್ ಮಾಡ್ಕೊಂಡು ತಗೊಂಬ ಅಂತ ಹಂಗ್ ಮಾಡ್ಕೊಂಡ್ ಬಂದಿದ್ಕಿಗೆ ಆಗ್ಬಿಟ್ಟದೆ. ಮಿಕ್ಕವು ಇದನ್ನ ಅರ್ಜೆಂಟ್ಗೆ ಅಂತ ಐರನ್ ಮಾಡ್ಕೊಂಡು ತಗೊಂಬಂದಲ್ಲ, ಮಿಕ್ಕವು ಕುದಿಯೋ ನೀರಲ್ಲಿ ಬೇಯ್ತಾವೆ, ಅವನು ಬಿರಿನ ಐರನ್ ಮಾಡ್ಕೊಂಡು ತಗೊಂಬಂದ್ಬಿಡ್ತೀನಿ. ಅಣ್ಣ ಈ ಶರ್ಟ್ ಎಲ್ಲ ಹಾಕತ್ತೀರಿ? ಎಲ್ಗಾಕತ್ತೀನ ಬಡ್ಡಿ ಮಗನೇ. ಏನೇ ಹೇಳು, ಬೀಗರ ಕಡೆಯವ್ರ ಅಡಿಗೆನ ವೈನ ಮಾಡ್ಸವ್ರೆ. ಅದಕ್ಕೆ ನಾನು ಎರಡೆರಡು ಕಿತ್ತ ಉಂಡ್ಬಿಟ್ಟೆ. ಮುತ್ತೈದೆಯರ ಕೈಗೆ 3 ಚಂದದ ಬಳೆ ಅಂತ ಗಾದಿ ಮಾತೆ ಇದೆ. ಎಲ್ಲರೂ ನಾಚ್ಕಡ್ದಂಗೆ ಕೈ ತುಂಬಾ ಬಳೆ ತೊಟ್ಕೊಳ್ಳಿ. ಈ ನನ್ನ ಮಗನ ಕೊಳಕ್ ಕಾಲ್ ನಾನು ಬಿದ್ಬಿಟ್ನಲ್ಲ ನಾಗ, ಈ ಬಡ್ಡಿ ಮಗ ನನ್ನ ಕಾಲ್ ಬೀಳಂಗ್ ಮಾಡ್ಬೇಕಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೇ ಬಿಡೋಣ. ಕೈ ತೆಗಿಲ. ನಾನಿಲ್ವಣ. ಎಲ್ಲ ಮಾಡ್ದೆ ಅಲ್ಲಿ? ನಡಿಯ ಬತ್ತಾವನೆ. ಹಾ. ಬಾಳೆಹಣ್ಣು ಚಿಪ್ಪೆ ಕೆಳಗಡೆ ಹಾಕಿದ್ದೀನಿ. ಅವ್ನು ಬಂದು ಕಾಲಿಡ್ತಾನೆ. ಕಾಲಿಟ್ಟ ತಕ್ಷಣ ಜಾರ್ ಬೀಳ್ತಾನೆ. ಎಲ್ಲಿ ಬೀಳ್ತಾನೆ ಹೇಳು? ಎಲ್ಲಿ ಬೀಳ್ತಾನೆ? ನಿನ್ ಕಾಲ ಹತ್ರ. ವಾರೇ ವಾ ಶಿಷ್ಯ, ಏನ್ ತಲೆಲ್ಲ ನಿಂದು. ಇದೆಲ್ಲ ಇದು ಎಲ್ಲಾನು ಎಡವಟ್ಟಾಗೋಯ್ತಲ್ಲ. ಆ ಬಡ್ಡಿ ಮಗ ನನ್ನ ಕಾಲಿಗೆ ಬೀಳೋದು 1 ವಾರ ತಡ ಆದ್ರೂ ಪರವಾಗಿಲ್ಲ. ಆ ಮೆಹಂದಿ ಮೇಲೆ ತಕ್ಷಣ ನಾನ್ ಬಿತ್ಕೋಬೇಕು ಕಣ್ಣ. ನೀನ್ ಚಿಂತೆ ಮಾಡ್ಬೇಡಣ್ಣ. ನೀನ್ ಅಲ್ಲಿ ಹೋಗು. ಅವಳಲ್ಲ ಅವಳಲ್ಲ ಅವ್ನು ಅಲ್ಲೇ ಇರ್ಲಿ. ನೀನ್ ಅಲ್ಲಿ ಹೋಗು. ನಾನ್ ಸಿಪ್ಪೆ ಹಾಕ್ತೀನಿ. ನೀನ್ ಅದ್ರ ಮೇಲೆ ಕಾಲಿಡ್ತೀಯ. ಕಾಲಿಟ್ಟ ತಕ್ಷಣ ನನ್ನ ಜೀವನದಲ್ಲಿ ಕಾಲ್ ಜಾರಿದ್ದು ಇದೇ ಮೊದಲನೇ ಕಿತ. ಸಾರಿ. ಸಾರಿ ಯಾಕೆ? ಕಾಲ್ ಜರತೆ ಕಾಲ್ ತಪ್ಪುತ್ತಾನೆ, ನಿಮ್ದಲ್ವಲ್ಲ. ಯಾಕೆ ಹೊಡಿತೀರಿ? ಅದ್ಯಾಕೆ ಗೊತ್ತಾಗಿದೆ? ಜಾರ್ ಬಿದ್ದ ತೆಗಿ ಅಂತ ನೀವೇ ತಾನೇ ಹೇಳಿದ್ದು. ಬೀದಿ ಎಲ್ಲ ಬಿಕೋ ಅಂತ ಇದೆ, ನನ್ ತಲೆ ಸಿಡಿತಾ ಇದೆ. ನಾನು ಯಾರಿಗಾದ್ರೂ ಹೇಳ್ಬೇಕಲ್ಲಪ್ಪ, ಯಾರಿಗಾದ್ರೂ ಹೇಳ್ಬೇಕು. ಅಯ್ಯೋ ದೇವ್ರೆ, ಯಾರಿಗ್ ಹೇಳಿ? ಯಾರು ಕಾಣಿಸ್ತಾ ಇಲ್ವೇ? ನಾನು ಯಾರಿಗಾದ್ರೂ ಹೇಳ್ಬೇಕು, ನಾನು ಯಾರಿಗಾದ್ರೂ ಹೇಳ್ಬೇಕು. ಹೈ ತಿಪ್ಪೇಶ, ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನಿಂತ್ಕೋ ನಿಂತ್ಕೋ. ಇವತ್ತು ಅವನಷ್ಟೇ. ಮೊದ್ಲು ನಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ ಕಣೋ, ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಾನು ಹೇಳದ್ನ ನೀನ್ ಬಾಯ್ ಮುಚ್ಕೊಂಡು ಕೇಳ್ಬೇಕು. ನೆನ್ನೆ ರಾತ್ರಿ ಸೆಕೆಂಡ್ ಶೋ ಸಿನಿಮಾಗೆ ಹೋಗಿದ್ದೆ. ಜಜಾಯ್ ಡಾಕ್ಟರ್ ರಾಜ್ಕುಮಾರ್. ಜಜಾಯ್ ಡಬಲ್ ಆಕ್ಟಿಂಗ್. ಜಜಾಯ್ ದಾರಿ ತಪ್ಪಿದ ಮಗ. ಜಜಾಯ್ ಒಬ್ಬ ಮೇಷ್ಟ್ರು ತುಂಬಾ ಸಾಧು, ಇನ್ನೊಬ್ಬ ಕಳ್ಳ. ಅದೇ ಸ್ಟೈಲು. ಜಾಯ್ 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 ಬೊಂಬಾಟು ಬೊಂಬಾಟು. ಅವ್ರಿಬ್ರು ಎದುರು ಬದ್ರು ಬಂದು ನಿಂತ್ಕೊಂಡ್ರೆ ಯಾರಿಷ್ಟ ಅಂತ ಹೇಳ ತುಂಬಾ ಕಷ್ಟ. ನೀನ್ ಹೇಳೋಣ, ನಿನ್ಗೆ ಯಾರಿಷ್ಟ ಅಂತ? ನನಗೇನೋ ಗೊತ್ತು, ಸಿನಿಮಾ ನೋಡಿ ನೀನ್ ಹೇಳ್ವೇನೋ. ಯಾಕೆ ನೋಡಿಲ್ಲ? ಯಾಕೆ ನೋಡಿಲ್ಲ? ನಮ್ ಮೂರಗದ್ ಬರ್ತಿರೋದು 13 ಸಲ, ನಾನ್ ನೋಡ್ತಿರೋದು 36 ಸಲ. ನೀನ್ ಒಂದ್ಸಲ ನೋಡೋದ್ ಬೇಡ, ನೋಡೋದ್ ಬೇಡ, ನೋಡೋದ್ ಬೇಡ. ಯಾಕೆ ನೋಡಿಲ್ಲ? ಅಯ್ಯೋ ನನ್ ಬಿಟ್ಬಿಡು, ನನ್ಗೇನ್ ಗೊತ್ತು, ನಂಗೆ ಬಹಳ ಅರ್ಜೆಂಟ್. ನಾನ್ ಪೂರ್ತಿ ಹೇಳದಾಗ ಕೇಳ್ಬೇಕು ನೀನು. ತಿಪ್ಪೇಶ, ಇನ್ನೊಂದ್ ವಿಷಯ, ಅವ್ರಿಬ್ರು ಬೆಡ್ಶೀಟ್ ಸೇರ್ಕೊಂಡು ಅದ್ರಲ್ಲಿ ಗುದ್ದಾಡಿ ಅದನ್ನ ಹರ್ಕೊಂಡು ಆಚೆ ಬರ್ತಾರ ನೋಡ್ಬೇಕು ನೀನು. ಏನೋ ಕೆಟ್ಟು ವಾಸನೆ ಬರ್ತಿದ್ಯಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮವಾ, ಸಮರದೋಳ್ ಅರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಏ ಪುಟ್ಟರಾಜು, ಮಾತಾಡ್ಬೇಡ, ಬಾಯ್ ಮುಚ್ಚು. ನೀನ್ ಬರ್ತೀಯಾ ಅಂತ ಗೊತ್ತು, ನೀನ್ 10 ರೂಪಾಯಿ ಕೊಡ್ತೀಯಾ ಅಂತಾನು ಗೊತ್ತು, ನಿನ್ನ ಹತ್ರ ಇದಕ್ಕಿಂತ ಜಾಸ್ತಿ ಇಲ್ಲ ಅಂತಾನೂ ಗೊತ್ತು. ಒಟ್ಟು 238 ರೂಪಾಯಿ ಆಗಿದೆ. ಏನಪ್ಪಾ? ಇವನ್ ಹತ್ರ ನೀವ್ ಸಾಲ ತಗೋತಿದ್ದೀರಾ? ಸಾಲ ಕೊಡಕ್ ಇವನೇನ್ ಅಮೇರಿಕಾನ? ನೀವ್ ಹೋಗಪ್ಪ. ಒಂದ್ ನಿಮಿಷ. ಇದು ಹೇಗಿದೆ ನೋಡಪ್ಪ. ಎಷ್ಟ್ ಕೇಳಿದ್ರು ಪುಟ್ರಾಜು ಮಾತಾಡ್ತಾನೆ ಇಲ್ಲ. ಇದ್ ಚೆನ್ನಾಗಿಲ್ಲ ಅನ್ಸುತ್ತೆ. ಅಯ್ಯೋ, ಇದು ಚೆನ್ನಾಗಿದ್ಯಮ್ಮ. ಹಾಗಾದ್ರೆ ಪುಟ್ರಾಜು ಮಾತಾಡ್ತಾನೆ ಇಲ್ಲ. ಯೋ ಬಾಯ್ ತಿಳಿದು ಮಾತಾಡಯ್ಯ. ನೀನೇ ಹೇಳಿದ್ದು ಮಾತಾಡಬೇಡ ಅಂತ. ಮಾತಾಡಪ್ಪ, ಮಾತಾಡ ಮಗ,
ಚೆನ್ನಾಗೈತೇನಪ್ಪ ಹುಡ್ದಾರ? ನಿಂಗ್ಯಾಕ ಹುಡ್ದಾರ? ಏಯ್ ನಂಗಲ್ಲ, ನನ್ ಮಗಂಗೆ. ನಿನ್ ಮಗಂಗ ಹ್ಞೂ. ತುಂಬಾ ಚೆನ್ನಾಗಿದೆ. ಹಂಗೇಳು ಹಂಗೇಳು. ಇವ್ರ ಅಂಗಡಿಲಿ ಯಾವ್ದೇ ಮಾಲ್ ತಗೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಪ್ರಪಂಚದಲ್ಲಿ ಎಲ್ ಬೇಕಾದ್ರೂ ಡೂಪ್ಲಿಕೇಟ್ ಸಿಗುತ್ತೆ, ಆದ್ರೆ ಇಲ್ಲಿ ಮಾತ್ರ ಇರಲ್ಲ. ಕರೆಕ್ಟ್ ಕರೆಕ್ಟ್. ಸಾಧಾರಣವಾಗಿ ಈ ಒಡವೆಗಳನ್ನ ಯಾಕೆ ಹಾಕೋತಾರೆ? ಎಲ್ಲ ನೋಡ್ಲಿಲ್ಲ ತಾನೆ? ಹೌದು. ಈ ಬಾಲೆ, ಜುಮ್ಕಿ, ಸರ ಮನೇಲಿ ಇರ್ಬೇಕಾದ್ರೆ ಹಾಕೋತಾರ? ಹ್ಮ್. ಎಲ್ಲಾರು ಆಚೆ ಹೋದಾಗ ತಾನೆ ಎಲ್ರು ನೋಡ್ಲಿ ಅಂತ ಹಾಕೊಳ್ಳೋದು. ಹೌದು. ಮತ್ತೆ ಅಷ್ಟೊಂದ್ ದುಡ್ಡು ಕೊಟ್ಟು ಈ ಉಡ್ದಾನ ತಗೊಂಡು ಸೊಂಟಕ್ ಸಿಕ್ಸ್ಕೊಂಡ್ಬಿಟ್ರೆ ಯಾರ್ ನೋಡ್ತಾರೆ? ಬೀದಿಲ್ ನಿಂತ್ಕೊಂಡು ಹೋಗೋರ್ ಬರೋರ್ಗೆಲ್ಲ ಎತ್ತಿ ಎತ್ತಿ ತೋರ್ಸಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದ್ ದುಡ್ಡು ಕೊಟ್ಬಿಟ್ಟು ಇದನ್ನ ತಗೋಬೇಕು? ಅದ್ರ ಬದಲು 50 ಪೈಸಾ ಕೊಟ್ರೆ ಒಂದ್ ಕೆಂಪ್ ದಾರ ಕೊಡ್ತಾರೆ, ಅದನ್ನ ತಗೊಂಡ್ ಸುತ್ಕೊಂಡ್ರೆ ಹಾಕಿಲ್ವಾ? ಹೌದಲ್ವಾ? ಇದ್ ನಂಗ್ ಹೊಳಿಲೇ ಇಲ್ವಲ್ಲ. ಒಳ್ಳೆ ಸಮಯಕ್ಕೆ ಬಂದು ಉಪಕಾರ ಮಾಡ್ದೆ. ತಾಯಿಲಿ ಯೋ ತಗೊಳ್ಳೆಯ 50 ಪೈಸಾ ಕೊಟ್ಟು ಒಂದ್ ಕೆಂಪು ದಾರ ತಗೊಂಡೋಗಿ ನೋಡು, ನೀನೇ ತಾನೇ ಮಾತಾಡಕ್ ಹೇಳಿದ್ದು. ಮಾತಾಡೋ ಅನ್ನೇ ಹೊರತು ನನ್ ವ್ಯಾಪಾರ ಕೆಡ್ಸು ಅನ್ನ ನೀನು. ಸ್ಮಿತು ವೆಯ್ಟು, ಗುಡ್ ಮಾರ್ನಿಂಗ್. ಏನು ಸಿಂಗಲ್ ನಂಬರ್ ಲಾಟ್ರಿ ತರ ಸಿಂಗಲ್ ಹೋಗ್ತಾ ಇದೆಯಲ್ಲ? ಊಟ ಆಯ್ತಾ? ಇದೆಲ್ಲ ಒಂದ್ ಊಟನಾ? ಬೇಳೆ ಸಾರು, ಪಲ್ಯ, ಹಪ್ಳ, ತಿಳಿ ಸಾರು ಅಷ್ಟೇ. ನಾನ್ ವೆಜ್ ಇಲ್ದೆ ನಾಲ್ಗೆನೆ ಕೆಟ್ಟೋಗಿದೆ. ಏಯ್ ನಾಗ, ತಗೊಳ್ಳೋ ಪೆಟ್ಟಿನ. ನಾನ್ ವೆಜ್ಜೇ ಇಲ್ಲ. ಮದುವೆ ಮನೇಲಿ ಮಾಂಸ ಮಟ್ಟಿ ಎಲ್ಲ ಮಾಡೋಂಗಿಲ್ಲ, ಮುಟ್ಟು ಚಟ್ಟು. ಪ್ಲೀಸ್, ನಂಗ್ ಚೈನೀಸ್ ಫುಡ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನೀನು ಕೇಳಿದ ಮೇಲೆ ನೀನ್ ಹೆಚ್ಚ, ಈ ಮದುವೆ ಮನೆ ಹೆಚ್ಚ? ನಿನಗೆ ಚೈನೀಸ್ ಫುಡ್ ಏನು? ಇರಾನಿ ಬಿರಿಯಾನಿನೇ ತರಿಸ್ಕೊಡ್ತೀನಿ. ನಾಗ ಅಣ್ಣ, ಸೀದಾ ನನ್ನ ರೂಮ್ ಹೋಗಿ ಟಿಫಿನ್ ಕೇಳಿ ತಗೊಂಡು 2 ಚಿಲ್ಲಿ ಚಿಕನ್, 2 ಚಿಲ್ಲಿ ಫಿಶ್, ಫಿಶ್ ಎಷ್ಟು ಅಲ್ಲ 8 ಮೀನು, ಆಮೇಲೆ 7 ಕಾಯಿ, ಆಳು ಮುಳು, ಅದು 2 ಕೋಲ್ಡ್ ಬಿಯರ್, 2 ಜರ್ದಾ ಬೀಳ, ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಬರ್ತೀಯ ಹೇಳು? ನಿಮ್ ರೂಮಿಗೆ ಬರ್ತೀನಿ. ಅಷ್ಟೊತ್ತವರೆಗೆ ಇವ್ರು ನಿಮ್ ಜೊತೆ ಇರ್ತಾರೆ. ವಿಷಯ ಅಂದ್ರೆ ನೀನೇ ಕಳ್ಳ. ಈಗ ರೈಟ್ ಹೇಳು. ಅಣ್ಣ, ಎಷ್ಟೊತ್ತಿಗೆ ಬರೋದು? ಬೀಡ್ ಹಾಕಲು ಬಾತ್ರೂಮ್ಗೆ ಹೋಗ್ಬಿಟ್ಟಿದೆ ಅಣ್ಣ. ಕೈಯೆಲ್ಲ ತೊಳ್ಕೊಂಡ ಅಣ್ಣ. ಹೇಳಿದೆಲ್ಲ ತಂದಿದ್ಯಾ? ತಂದಿದ್ರಿ ಅಣ್ಣ. ಮಡಗು ತೆಗೆದು ತೋರ್ಸು. ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಏಡಿ, ಲಿವರು, ಆವತ್ತಿ ಮೀನು. ಯಾಕ್ಲಾ ನಿಂತು ಬಿಟ್ಟೆ? ಎಲ್ಲ ಅವಳು ಯಾರು? ನಿನ್ ಕೈಗೆ ಮೆಹಂದಿ ಆಗ್ತಿದ್ದಲ್ಲ ಅವಳು. ಸ್ನಾನ ಮಾಡ್ತಾ ಇರ್ಬೇಕು. ನೋಡ್ಕೊಂಡ್ ಬರ್ಲಾ? ಕಂಡವ್ರ ಹೆಣ್ಮಕ್ಳು ಸ್ನಾನ ಮಾಡೋದನ್ನ ನೋಡ್ಬಾರ್ದು, ತಪ್ಪು. ನೀನ್ ಅವಳನ್ನ ತಾಯಿ ತರ ನೋಡ್ಕೋಬೇಕು. ಬೇಕಾದ್ರೆ ನಾನು ನಿನ್ ತಂದೆ ಅಂತೀನಿ. ಅದನ್ನೇ ನಾನು ಹೇಳಿದ್ದು. ಅವಳ ನಿನ್ ಸೊಸೆ ಅನ್ಕೋ. ಮಗನೇ ಎತ್ಕೊಳ ಇದನ್ನ. ಫಾಲೋ ಮೀ. ಸ್ಮಿತು, ಸ್ಮಿತು, ಓ ಸ್ಮಿತು ಡಾರ್ಲಿಂಗ್, ಇಲ್ಲಿ ಕೂತಿದ್ಯಾ? ನಾನ್ ವೆಜ್ ತಂದ್ಬಿಟ್ರಾ? ಏನ್ ಅನ್ಕೊಂಡಿದ್ಯಾ ಈ ಸುಬ್ಬಣ್ಣ? ನಿನಗೋಸ್ಕರ ಸಿಟಿಗೆ ಲಾರಿನಲ್ಲಿ ಹೋಗಿ ಚೈನೀಸ್ ಹೋಟೆಲಿಂದ ಫ್ರೆಶ್ ಆಗಿ ಫಿಶ್ ಫ್ರೈ, ಚಿಕನ್ ಫ್ರೈ, ಲಿವರ್ ಫ್ರೈ, ಏಡಿ ಫ್ರೈ. ಏನೋ ಮುಖ ನೋಡ್ಕೊಂಡು ಕೂತಿದ್ಯಾ? ಬೇಗ ಬಡ್ಸೋ ಮೇಡಮ್ಗೆ, ಬಿಸಿ ಬಿಸಿಯಾಗಿ. ಬಹಳ ಟೇಸ್ಟ್ ಆಗಿರುತ್ತೆ. ಚಿಕನ್ ಫ್ರೆಶ್ ನೋಡಿ. ಇದೆಲ್ಲ ಇದು ಈಗ ತಂದು ನೋಡಿ ತಂದ್ವಲ್ಲ, ಆ ಲಿವರ್ ಫ್ರೈ ತೆಗಿಲ್ಲ. ಇನ್ನೇನೈತ್ ನೋಡ್ಲಾ? ಮಗನೇ, ಚೈನೀಸ್ ಫುಡ್ ತಗೊಂಡು ಕಪ್ಪೆ ಎಲ್ಲ ಇದೇನಿದು ಭದ್ರಾವತಿ ಸೈರನ್ನು? ನೋಡಿ, ಚೈನೀಸ್ ಫುಡ್ ತನ್ನಿ ಅಂದ್ರೆ ಹಾವು, ಕಪ್ಪೆ, ಏಡಿ ತಂದಿದ್ದಾರೆ. ಅಯ್ಯೋ, ಈ ನನ್ ಮಕ್ಳು ಬಕ್ಕ ನೋಡು. ಇವ್ನೊಳ್ಳೆ ಮಂಡ್ರಿಗಪ್ಪ ಇದ್ದಂಗವ್ನೆ, ಇವ್ನು ಆವತ್ತಿ ಬಿನ್ ಇದ್ದಂಗವ್ನೆ. ಈ ನನ್ ಮಕ್ಳು ಚೈನೀಸ್ ಫುಡ್ ತರ್ಸ್ಕೊಡ್ತಾರ. ಹೆಂಗಿದೆ ಕ್ಯಾರಿಯರ್, ಗಮ್ಮನ್ನ ವಾಸನೆ.
ಕಮೋನ್ ಬಾಪ್ರಿ ಜಿಂಗ್ ಚಕ ಲೇ ನಾಗ, ಈ ತಡಿಯ ನನ್ನ ಮಗ ನನ್ನ ಕೈಗೆ ಬಕೆಟ್ ಕೊಟ್ಬಿಟ್ಟ. ಅವ್ನು ಈಗ್ಲೇ ಕೊಟ್ಟ, ಬಂದಾಗ್ಲೇ ಕೊಟ್ಬಿಟ್ಟ. ಪಟ್ಟಿ ಮಗನೇ, ನೀನ್ ನನಗೆ ಅಸಿಸ್ಟೆಂಟಾ ಇಲ್ಲ ಅವನಿಗೆ ಅಸಿಸ್ಟೆಂಟಾ? ನೀವ್ ಹಿಂಗೆ ಮಾತಾಡ್ತಿದ್ರೆ ಪಂಚವಳ